ನಮಗೆಲ್ರಿಗೂ ಒಂದು ಬದಲಾವಣೆ ಆಗ್ತಾ ಇದೆ. ಸೂರ್ಯಗ್ರಹಣ, ಚಂದ್ರಗ್ರಹಣ ಅಂತ ಅಂದಿದ ತಕ್ಷಣ ಮೊದಲಿಗೆ ನಮ್ಮ ರಾಜ್ಯದ ವಿಚಾರಕ್ಕೆ ಬಂದಾಗ ರಾಜಕೀಯವಾಗಿ ಒಂದಷ್ಟು ಬೆಳವಣಿಗೆಗಳು ಬಹಳ ತಿಂಗಳಿಂದ ಆಗ್ತಾ ಬರ್ತಾ ಇದೆ. CM ಬದಲಾಗ್ತಾರಾ, ಬದಲಾಗಲ್ವಾ, ಈ ಥರದೊಂದಷ್ಟು ಪ್ರಶ್ನೆಗಳಿದೆ. ಸೊ ರಾಜಕೀಯದ ಮೇಲೆ ಯಾಕೆ ಈ ಗ್ರಹಣಕ್ಕೂ ರಾಜಕೀಯಕ್ಕೂ ಏನು ಸಂಬಂಧ ಅಂತ ಕೇಳ್ಬೋದು. ಆದರೆ ಮೊದಲಿನಿಂದಲೂ ನಮ್ಮನ್ನು ಆಳ್ತಾ ಇರೋ ರಾಜ ಯಾರು ಇರ್ತಾರೆ ಅವ್ರಿಗೆ ಹೆಂಗೆ ಪರಿಣಾಮ ಬೀರುತ್ತೆ, ನಾವೀಗ ಅದನ್ನು ರಾಜ್ಯದ ಲೆಕ್ಕಕ್ಕೆ CM ಲೆಕ್ಕಕ್ಕೆ ತಗೊಳ್ತೀವಿ. ಸೊ ರಾಜಕಾರಣದ ಮೇಲೆ ಇದು ಮೊದಲೇ ಹೇಳ್ದಂಗೆ ಚಂದ್ರಗ್ರಹಣ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂಥದ್ದು. ಈಗ ಆಲ್ರೆಡಿ ಕೆಲವೊಂದು ಇರುಸು ಮುರುಸುಗಳು, ಮಧ್ಯ ಮಧ್ಯ ಶೀತಲ ಸಮರಗಳೆಲ್ಲ ನಡೀತಾ ಇದೆ. ಹಾಗಾಗಿ ರಾಜಕಾರಣದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಈ ಗ್ರಹಣ? ನೋಡಿ, ನಾನು 2026 ವರ್ಷದ ಮೊದಲನೇ ದಿನನೇ ನಾನು ತಿಳಿಸ್ಕೊಟ್ಟಿದ್ದೀನಿ. ರಾಜಕೀಯ ಅಂತ ಬಂದಾಗ ಒಂದಷ್ಟು ಬದಲಾವಣೆಗಳು ಆಗುವಂಥ ಸಾಧ್ಯತೆಗಳು ಇದೆ ಅಂತ. ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಬೆಳವಣಿಗೆಗಳನ್ನು ನಾವು ನೋಡಿದಾಗ ನಾನು ಕೆಲವು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮಗಳು ಬೀಳುತ್ತೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ವಿಶ್ಲೇಷಣೆ ಕೊಟ್ಟಿದ್ದೀನಿ. ಆದರೆ ಇದು ಒಂದಷ್ಟು ಗ್ರಹಣ ಒತ್ತು ಕೊಡುವಂಥ ಕೆಲಸವನ್ನು ಮಾಡಬಹುದು. ಯಾಕಂತ ಹೇಳಿದ್ರೆ ವೃಷಭ ರಾಶಿಯವರಿಗೆ ಬಹಳ ಚೆನ್ನಾಗಿದೆ, ಪರಮೋಚ್ಚ ಸ್ಥಾನಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ರೆ, ಈಗ ವೃಷಭ ರಾಶಿಯವರು ಯಾರಿದ್ದಾರೆ, ಸೊ ಆ ವೃಷಭ ರಾಶಿಯವರಿಗೆ ಅಧಿಕಾರ ಸಿಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಯಾವಾಗ ವೃಶ್ಚಿಕ ರಾಶಿಗೆ ಕರ್ಮಕಾರಕನಾದಂತಹವನು ಈಗಾಗಲೇ ಬಲಹೀನನಾಗಿ ಪಂಚಮ ಸ್ಥಾನದಲ್ಲಿ ಗುರುಬಲ ಬೇರೆ ಇಲ್ಲದಿರೋ ಕಾರಣಕ್ಕೆ